ಹಲೋ ಫ್ಯಾಮ್ಜಾಮ್, ವೆಲ್ಕಮ್ ಬ್ಯಾಕ್ ಟು ಪ್ಯಾಷನ್ ಕಪಲ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಗನ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಹಂಗೆ ಕೆಲಸ ಕನ್ಫರ್ಮ್ ಆಗಿ ಇವಾಗ ನಾವು ಮನಿ ಸರ್ಚ್ ಪ್ರಾಸೆಸ್ಸಲ್ಲಿದ್ದೀವಿ. ಮನಿ ಸರ್ಚಿಂಗ್ ಪ್ರಾಸೆಸ್ಸಲ್ಲಿ ಸಣ್ಣದಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಾವು ಇಲ್ಲಿ ಹೇಗೆ ಮನಿ ಸರ್ಚ್ ಮಾಡ್ತೀವಿ ಆ್ಯಂಡ್ ಇಲ್ಲಿ ಅಪಾಯಿಂಟ್ಮೆಂಟ್ಸ್ನ ಹೇಗೆ ತೊಗೋಬೋದು ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ವೀಡಿಯೋ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಈ ವಿಡಿಯೋದಲ್ಲಿ ನಾವು ಜಸ್ಟ್ ಒಂದು ಗ್ಲಿಮ್ಸ್ನ ತೋರಿಸ್ತಾ ಇದ್ದೀವಿ. ನಾವು ಮನೆ ಹೇಗೆಲ್ಲ ಹುಡುಕಿದ್ವಿ, ಎಷ್ಟೆಲ್ಲ ಸರ್ಕಸ್ ಮಾಡಿದ್ವಿ ಎಲ್ಲ ಗೊತ್ತಿರೋ ಹಾಗೆ. ಆಬ್ವಿಯಸ್ಲಿ ಒಂದು ಮನೆ ನೋಡೋಕ್ಕೂ ಮುಂಚೆ ಇಲ್ಲಿ ಅಂದರೆ ಜರ್ಮನಿಯಲ್ಲಿ ರೂಲ್ಸ್ ಪ್ರಕಾರ ನಾವು ಯಾವುದೇ ಒಂದು ಮನೆ ವಿಸಿಟ್ ಹಾಕಬೇಕು ಅಂದರು ಅಥವಾ ನಮಗೆ ಆ ಮನೆ ಇಷ್ಟ ಆಗಿ ನಾವು ಆ ಮನೆ ನೋಡೋಕೆ ಬರ್ತೀವಿ ಅಂದರೆ ಆಬ್ವಿಯಸ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ತೊಗೋಬೇಕಾಗತ್ತೆ. ನಮಗೆ ಯಾವ್ದ್ಯಾವ್ದು ಅಂದರೆ ಒಂದು ಸರ್ಟೇನ್ ಆ್ಯಪ್ಸ್ ಇರುತ್ತೆ. ನಮಗೆ ಆ ಆ್ಯಪಲ್ಲಿ ಯಾವುದಾದ್ರೂ ಮನೆ ಇಷ್ಟ ಆದರೆ ಅದಕ್ಕೆ ಓನರ್ಗೆ ಅಥವಾ ಆ ಪರ್ಟಿಕ್ಯುಲರ್ ಪರ್ಸನ್ಸ್ಗೆ ನಾವು ಒಂದು ಮೆಸೇಜ್ ಹಾಕಬೇಕು ದ್ಯಾಟ್ ವಿ ಲೈಕ್ ದಿಸ್ ಹೋಮ್ ಬ್ಲಾ ಯಾವಾಗ ಬರ್ತೀವಿ ಏನು ಅಂತ. ಸೊ ಅವ್ರು ನಮಗೆ ಒಂದು ಅಪಾಯಿಂಟ್ಮೆಂಟ್, ಒಂದು ಸೆಟ್ ಆಫ್ ಟೈಮ್ ಅಥವಾ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಡ್ತಾರೆ. ಆ ಪರ್ಟಿಕ್ಯುಲರ್ ಡೇಟಲ್ಲಿ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಆ ಮನೆನ ಹೋಗಿ ವಿಸಿಟ್ ಮಾಡ್ಬೋದು. ಸೊ ನಾವು ಈ ಥರ ಒಂದು ತ್ರೀ ಮನೆನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಒಂದೇ ದಿನ ಅಪಾಯಿಂಟ್ಮೆಂಟ್ ಕೊಡೋ ಥರ ಮಾಡ್ಕೊಂಡು. ಸೊ ಒಂದು ಸರ್ಟೇನ್ ಡೇನ ಅದಕ್ಕೋಸ್ಕರನೇ ಎತ್ತಿಟ್ಬಿಟ್ಟಿದ್ವಿ. ನಾವು ಯೂಶ್ವಲಿ ಅಪಾಯಿಂಟ್ಮೆಂಟ್ನ ತೊಗೊಂಡಿದ್ದು ಆಫ್ಟರ್ 1 o'clock ಬಿಕಾಸ್ ನಾವು ಸ್ಟ್ರಿಟ್ಕಾರ್ಟಿಂದ ನಾವು ಹೋಗ್ತಿರೋ ಸಿಟಿ ಉಲ್ಮ್, ಅಂದರೆ ನಾವು ಮನೆ ಮಾಡ್ಕೋಬೇಕು ಅಂತ ಇರೋ ಸಿಟಿ ಬಂದು ಉಲ್ಮ್. ಬಿಕಾಸ್ ನಾನು ವರ್ಕ್ ಮಾಡ್ತಿರೋದು ಮ್ಯೂನಿಕಲ್ಲಿ ಆ್ಯಂಡ್ ಜಾನಿ ಸ್ಟ್ರಿಟ್ಕಾರ್ಟಲ್ಲಿ ವರ್ಕ್ ಮಾಡ್ತಿರೋದು. ಈ 2 ಸಿಟಿ ಮಧ್ಯದಲ್ಲಿ ಒಂದು ಸಿಟಿನ ಹೋಗಬೇಕಿತ್ತು, ಅದು ಉಲ್ಮ್. ಆ ಥರ ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ, ULM ಅಂತ. ನಾನು ನಿಮಗೆ ಮುಂದೆ ಆ ಸಿಟಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಮುಂದಿನ ವ್ಲಾಗ್ಸಲ್ಲಿ. ಸೊ ಸದ್ಯಕ್ಕೆ ಇವಾಗ ನಾವು ಮನೆ ಸರ್ಚಿಂಗ್ ಪ್ರಾಸೆಸ್ಸಲ್ಲಿ ಇದ್ದೀವಿ. ಸಕ್ಕದಾಗಿರೋ ಬಫೆ ಅಂತ ಹೇಳ್ಬೋದು. ತುಂಬ ಯುನೀಕ್ ಆಗಿತ್ತು ಆ್ಯಂಡ್ ರೇಟಿಂಗ್ ಮಾತ್ರ ಸಕ್ಕದಾಗಿತ್ತು. ಒಂದು ಹೊಸ ಸಿಟಿಗೆ ಹೋಗ್ತಾ ಇದ್ದೀವಿ. ಈ ಸಿಟಿ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಎಲ್ಲಾದರೂ ತಿನ್ನಬೇಕಲ್ವ, ಏನಾದರೂ ತಿನ್ನಲೇಬೇಕಲ್ವ ಆಬ್ವಿಯಸ್ ಆಗಿ. ಅದಕ್ಕೆ ಒಂದು ಸ್ಮಾಲ್ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ವಿ ಸರ್ಚ್ ದಿಸ್ ಆ್ಯಂಡ್ ವಿ ಗಾಟ್ ದಿಸ್ ಅ ಬ್ಯೂಟಿಫುಲ್ ರೆಸ್ಟೋರೆಂಟ್. ಸಕ್ಕದಾಗಿತ್ತು ಆ್ಯಂಡ್ ಕಡಿಮೆ ಕಾಸ್ಟಲ್ಲಿ ವೆರೈಟೀಸ್ ಆಫ್ ಡಿಶಸ್ನ ನಾವು ಟ್ರೈ ಮಾಡ್ಬೋದಿತ್ತು. ಚೈನೀಸ್ ರೆಸ್ಟೋರೆಂಟ್ ಇದು. ನಾವು ಆಲ್ಮೋಸ್ಟ್ ಒಂದು 3 ಮನೆ ನಮಗೆ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ವಿ. ಆ್ಯಂಡ್ ಲೆಟ್ಸ್ ಸಿ ಯಾವ ಮನೆ ಇಷ್ಟ ಆಗುತ್ತೆ, ಯಾವ ಮನೆಗೆ ಹೋಗ್ತೀವಿ. ತಿನ್ನು. ಆ್ಯಂಡ್ ಎಸ್, ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ ದ್ಯಾಟ್ ನಾವೊಂದು ಮನೆಗೆ ಹೋದಾಗ ಅಡ್ವರ್ಟೈಸರ್ ಆಲ್ರೆಡಿ ಕೊಟ್ಟಿರ್ತಾರೆ. ಬಟ್ ಆ ಮನೆಗೆ ಹೋದಾಗ ಅಲ್ಲಿ ಬೇರೆಯವ್ರು ಇರ್ತಾರೆ ಅಥವಾ ನಮ್ಮ ಜೊತೆ ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ. ಸೊ ನಮಗೆ ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ ಜಸ್ಟ್ ಒಂದು ಗ್ಲಿಮ್ಸ್ ಥರ ನನಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಇವೊಂದು ನಾವು ಆ ಮನೆಯೆಲ್ಲ ತೋರಿಸಿಲ್ಲ ಅಂದರು. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಇದು ನಾನು ಹೇಳಿದ್ನಲ್ಲ ಉಲ್ಮ್ ಅನ್ನೋ ಸಿಟಿ, ದ್ಯಾಟ್ಸ್ ಅದರದ್ದು ಮೇನ್ ಏನಂತಾರೆ ರೈಲ್ವೆ ಸ್ಟೇಷನ್. ಈ ಸಿಟಿ ಆಲ್ಮೋಸ್ಟ್ ಸ್ಟ್ರಿಟ್ಕಾರ್ಟ್ ಥರನೇ ಇದೆ. ಬಟ್ ಸ್ಟ್ರಿಟ್ಕಾರ್ಟ್ ಅಂದರೆ ತುಂಬ ಜನ ಇದ್ದರು ಆ್ಯಂಡ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನ್ನಿಸ್ತಿತ್ತು. ಬಟ್ ಈ ಸಿಟಿ ಸ್ವಲ್ಪ ಕಡಿಮೆ ಅನಿಸುತ್ತೆ. ಇವಾಗ ನಾವು ಸದ್ಯಕ್ಕೆ ಸೆಕೆಂಡ್ ಮನೆಗೆ ಹೋಗ್ತಾಯಿದ್ವಿ. ಫಸ್ಟ್ ಮನೆ ಆಲ್ರೆಡಿ ನೋಡಿದ್ವಿ, ಬಟ್ ಅದರಲ್ಲಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ದಿಸ್ ಇಸ್ ಅ ಸೆಕೆಂಡ್ ಹೌಸ್. ಇವರೇ ನಮಗೆ ಮನೆ ತೋರ್ಸೋಕ್ಕೆ ಬಂದಿದ್ದು. ಹೇಗಿತ್ತು ಜಾನಿ ಮನೆ? ಮನೆ
ಮನೆ ದೊಡ್ಡದಾಗಿತ್ತು, ಬಟ್ ಅನ್ಫರ್ನಿಶ್ಡ್, ಖಾಲಿ ಖಾಲಿ. ಇವಾಗ ನಾವು ಹೋಗಿದ್ದ ಮನೆ ಅಂತೂ ಸ್ವಲ್ಪ ದೂರ, ನಮಗೆ ರೈಲ್ವೆ ಸ್ಟೇಷನ್ ಹತ್ರದಲ್ಲೇ ಮನೆ ಬೇಕಿತ್ತು. ಬಟ್ ಈ ಮನೆ ನಾವು ಸೆಕೆಂಡ್ ಮನೆ ಏನು ಹೋಗಿದ್ವಲ್ಲ, ಆ ಮನೆ ಸ್ವಲ್ಪ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರ ಅನ್ನಿಸ್ತು. ಆ್ಯಂಡ್ ಅದು ಅನ್ಫರ್ನಿಶ್ಡ್ ಮನೆ ಆಗಿತ್ತು. ಸೊ ಯೂಶ್ವಲಿ ಇಲ್ಲೆಲ್ಲ ಫರ್ನಿಶ್ಡ್ ಮನೆಯೇ ಇರುತ್ತೆ, ಬಟ್ ನಮಗೆ ಆ ಮನೆ ತುಂಬ ದೊಡ್ಡದು ಅನ್ನಿಸ್ತು. ಆ್ಯಂಡ್ ನಮ್ಮಿಬ್ಬರಿಗೆ ಆ ಮನೆ ನಾಟ್ ಸೋ ವರ್ತ್ ಅನ್ನಿಸ್ತು, ಬಿಕಾಸ್ ಅದು ಫರ್ನಿಶ್ಡು ಅಲ್ಲ. ನಾವು ಫುಲ್ ಮನೆ ಖಾಲಿ ಇರುತ್ತೆ, ನಮಗೆ ಏನು ಐಟಮ್ಸ್ ಏನು ಅಷ್ಟೊಂದು ತೊಗೊಂಡು ಬರೋ ನೆಸೆಸಿಟಿ ಇರಲ್ಲ. ಫಾರ್ ಎಕ್ಸಾಂಪಲ್ ಟಿ ವಿ ಆದರೆ ಪರ್ಚೇಸ್ ಮಾಡ್ಕೋಬೋದು, ಬಟ್ ಸೋಫಾ ಆಗಲಿ ಅಥವಾ ಡೈನಿಂಗ್ ಟೇಬಲ್ ಆಗಲಿ ಇದೆಲ್ಲ ನಮಗೆ ನೆಸೆಸಿಟಿನೇ ಇಲ್ಲ, ಬಿಕಾಸ್ ನಾವೇನು ಇಲ್ಲೇ ಇರಬೇಕು ಅಂತ ಏನು ಬಂದಿಲ್ಲಲ್ಲ. ಸೊ ನಮಗಂತೂ ಅದು ಮನೆ ಅಷ್ಟೊಂದು ಏನು ದೊಡ್ಡದಾಗಿತ್ತು, ಬಟ್ ಅಷ್ಟು ಇಷ್ಟ ಆಗಿಲ್ಲ. ಸೊ ಇವಾಗ ನಾವು ಹೋಗ್ತಿರೋದು ಸೆಕೆಂಡ್ ಮನೆ. ನಾನು ಹೇಳಿದ್ನಲ್ಲ, ನಾವು ಆಲ್ರೆಡಿ ಫಸ್ಟ್ ಮನೆಗೆ ಹೋಗಿದ್ವಿ. ಆ ಮನೆ ತುಂಬ ಇಷ್ಟ ಆಗಿತ್ತು, ನೋಡಿದ ತಕ್ಷಣವೇ ಆ ಮನೆಯೇ ಬೇಕು ಅಂತ ಅನ್ನಿಸ್ತು. ಬಟ್ ಲೆಟ್ಸ್ ಸಿ, ಬೇರೆ ಮನೆ ಎಲ್ಲ ಹೆಂಗೋ ಅಪಾಯಿಂಟ್ಮೆಂಟ್ಸ್ ತೊಗೊಂಡಿದ್ವಿ, ಅದಕ್ಕೆ ಹೋಗ್ಬಿಟ್ಟು ಬಂದ್ವಿ. ಸೊ ಇವಾಗ ನಾವು ಹೋಗ್ತಿರೋದು ಥರ್ಡ್ ಮನೆ. ನಾವು ಟೋಟಲಿ 3 ಅಪಾಯಿಂಟ್ಮೆಂಟ್ಸ್ ಅಷ್ಟೇ ತೊಗೊಂಡಿದ್ದು. ಫಸ್ಟ್ ಮನೆ ಅದರಲ್ಲಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಫಸ್ಟ್ ಮನೆ ವಾಸ್ ರಿಯಲಿ ಗುಡ್. ನಮಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಫಸ್ಟ್ ಮನೆ. ಸೆಕೆಂಡ್ ಮನೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ತುಂಬ ದೊಡ್ಡದು ಅನ್ನಿಸ್ತು ಆ್ಯಂಡ್ ಅನ್ಫರ್ನಿಶ್ಡ್ ಇತ್ತು. ಸೊ ನಮಗಂತೂ ಅದು ಇಷ್ಟನೇ ಆಗಲಿಲ್ಲ, ಬಿಕಾಸ್ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರನೂ ಇತ್ತು. ದಿಸ್ ಈಸ್ ಅ ಥರ್ಡ್ ಅಪಾಯಿಂಟ್ಮೆಂಟ್. ನಾವು ಈ ಮನೆ ಏನು ನೋಡಿದ್ವಲ್ಲ, ಈ ಅಪಾರ್ಟ್ಮೆಂಟ್ಸ್. ಸೊ ಇದರಲ್ಲಿ ಕೂಡ ಇದೇನು ನೋಡಿದ್ವಿ, ಈ ಮನೆ ಕೂಡ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಚಿಕ್ಕದು ಅನ್ನಿಸ್ತು. ಇಟ್ಸ್ ಓಕೆ, ಲೆಟ್ಸ್ ಸಿ ಯಾವ ಮನೆಗೆ ಹೋಗ್ತೀವಿ ಏನು ಅಂತ. ಸೊ ಅಪಾಯಿಂಟ್ಮೆಂಟ್ಸ್ ಎಲ್ಲ ಮುಗೀತು. ಇವಾಗ ನಾವು ಸದ್ಯಕ್ಕೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ತಾ ದಿಸ್ ವಾಸ್ ಆರ್ ಟ್ರೈನ್. ಈ ಟ್ರೈನ್ ಸ್ವಲ್ಪ ಯುನೀಕ್ ಆಗಿತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ನಾವು ಮನೆ ಹೇಗೆಲ್ಲ ಶಿಫ್ಟ್ ಮಾಡಿದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ಅದೇ ಇರುತ್ತೆ, ಮನೆ ಶಿಫ್ಟಿಂಗು. ಮತ್ತು ನಾವು ಆ ಮನೆಗೆ ಹೋದ್ಮೇಲೆ ಹೇಗೆ ಹೊಸ ಮನೆಗೆ ಹೇಗೆ ಹೋದ್ವಿ, ನಮಗೆ ಏನು ಅನಿಸ್ತು ಎಲ್ಲನೂ ಶೇರ್ ಮಾಡ್ಕೋತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಹ್ಯಾವ್ ಎ ನೈಸ್ ಡೇ.